ಇದು ಮಾಡ್ಕೊಳ್ಬೇಕು. ಇದು ಬಾಷ್ಪೀಕರಣ. ಹಾಲಿಗೆ ಇನ್ನೊಂದು ತುದಿಯನ್ನು ನಿಧಾನವಾಗಿ ತೊಟ್ಟೆಯನ್ನು ಬಿಸಿ ಮಾಡುವಾಗ ಉಷ್ಣ ಹೆಚ್ಚಾದಂತೆ ಮಿಶ್ರಣದಲ್ಲಿರುವ ನ್ಯಾಪ್ಥಲಿನ್ ಉಂಡೆಗಳು ಬಿಳಿ ಆವಿಯ ರೂಪದಲ್ಲಿ ಹಾಲಿಗೆ ಒಳಭಾಗದಲ್ಲಿ ಸಂಗ್ರಹವಾಗುತ್ತದೆ. ಬಿಸಿ ಮಾಡುವುದನ್ನು ನಿಲ್ಲಿಸಿದಾಗ ಉಷ್ಣದಿಂದ ಘನವಸ್ತುಗಳು ಮೊದಲು ದ್ರವಾವಸ್ಥೆಗೆ ನಂತರ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುತ್ತದೆ. ಆದರೆ ಕೆಲವು ಘನವಸ್ತುಗಳು ಉಷ್ಣದಿಂದ ದ್ರವ ಸ್ಥಿತಿಗೆ ಬದಲಾಗುತ್ತದೆ. ಘನ ಸ್ಥಿತಿಗೆ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ವಸ್ತು ಬದಲಾಗುವುದನ್ನು ಉತ್ಪನ್ನ ಎನ್ನುವರು. ಮಾನವನ ವಿಸರ್ಜನಾಂಗವು. ರಕ್ತದಲ್ಲಿರುವ ತ್ಯಾಜ್ಯವು ದೇಹದಿಂದ ಹೊರಹೋಗಬೇಕು. ರಕ್ತವನ್ನು ಶೋಧಿಸುವ ಕಾರ್ಯವಿಧಾನವೆಂದು ಅಗತ್ಯವಿದೆ. ಮೂತ್ರಜನಾಂಗವನ್ನು ಲೋಕನಾಳಗಳಿಂದ ನಡೆಯುತ್ತದೆ. ನಮ್ಮ ದೇಹದಲ್ಲಿರುವ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವುದನ್ನು ವಿಸರ್ಜನೆ ಎನ್ನುವರು. ವಯಸ್ಕ ಮಾನವನು 24 ಗಂಟೆಯಲ್ಲಿ 1 ರಿಂದ 1.8 ಲೀಟರ್ ಮೂತ್ರವನ್ನು ವಿಸರ್ಜಿಸುತ್ತಾನೆ. ಮೂತ್ರದಲ್ಲಿರುವ 95% ನೀರು, 25% ಇತರ ತ್ಯಾಜ್ಯ ಪದಾರ್ಥಗಳಿವೆ. ಮಾನವನ ವಿಸರ್ಜನಾಂಗವಾದ ಭಾಗಗಳು ಮೂತ್ರಜನಾಂಗ, ಮೂತ್ರನಾಳಗಳು ಮತ್ತು ಮೂತ್ರಕೋಶಗಳು ಇವುಗಳಿಂದ ಸೇರಿ ವಿಸರ್ಜನಾಂಗ ರಚನೆಯಾಗುತ್ತದೆ. ರೇಖಾಚಿತ್ರ. ಈ ಕಡೆಯದು ಕಲ್ಮನೆ ಅಭಿಧಮನಿಗಳು ಮತ್ತು ಅಪಧಮನಿಗಳು. ಈ ಕಡೆಯದು ಕಲ್ಮರಿ ಅಪಧಮನಿಗಳು. ಅಪಧಮನಿ ಇದು ಹೃದಯ. ಇದು ಒಳಗಿರುವುದನ್ನು ಲೋಹನಾಳಗಳು. ದೇಹದಲ್ಲಿ ಬೇರೆ ಬೇರೆ ರೀತಿಯ ರಕ್ತನಾಳಗಳಿರುತ್ತವೆ. ಅಪಧಮನಿ ಮತ್ತು ಅಭಿಧಮನಿಗಳೆಂಬ 2 ರೀತಿಯ ರಕ್ತನಾಳಗಳು ದೇಹದಲ್ಲಿ ಇರುತ್ತವೆ. ಅಪಧಮನಿಗಳು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಕೊಂಡೊಯ್ಯುವ ನಾಳಗಳು ಅಪಧಮನಿಗಳು. ವೆರಿ ಗುಡ್.